ಇನ್ನು ಸಿಎಂ ಡಿಕೆ ಶಿವಕುಮಾರ್ ಕೂಡ ನಿನ್ನೆ ಎಸ್ಐಆರ್ ಅರ್ಜಿಯನ್ನ ಭರ್ತಿ ಮಾಡಿದ್ದಾರೆ. ಸರ್ಕಾರಿ ಸೌಲಭ್ಯಗಳು ಬೇಕು ಅಂತಾದರೆ ಪ್ರತಿಯೊಬ್ಬರು ಮತಹಕ್ಕು ಉಳಿಸಿಕೊಳ್ಳುವಂತೆ ಕರೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಏಜೆಂಟ್ಗಳು ತಮ್ಮ ನಾಯಕರ ಫೋಟೋ ಹಾಕ್ತಿರುವುದಕ್ಕೆ ಬಿಜೆಪಿಯವರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಿಮ್ಮ ಮತದ ಹಕ್ಕನ್ನು ಉಳಿಸಿಕೊಳ್ಳಿಲ್ಲ ಅಂತ ಕರ್ನಾಟಕ ರಾಜ್ಯದಿಂದ ಯಾವ್ಯಾವ ಸ್ಕೀಮ್ ಬರ್ತಾ ಇದೆ ನಿಮಗೆ ಅವಕ್ಕೆಲ್ಲಕ್ಕೂ ಕೂಡ ಒಂದು ತೊಂದರೆ ಆಗ್ತದೆ. ಎಸ್ಐಆರ್ ಮತಪಟ್ಟಿ ಪರಿಷ್ಕರಣೆ ಕರ್ನಾಟಕ ಸೇರಿ 16 ರಾಜ್ಯಗಳಲ್ಲಿ ಪರಿಷ್ಕರಣೆ ಇಂದಿನಿಂದ ಆರಂಭವಾಗಿದೆ. ಬಿಜೆಪಿ ಕಾಂಗ್ರೆಸ್ ಎಸ್ಐಆರ್ ಮೇಲೆ ಹದ್ದಿನ ಕಣ್ಣಿಟ್ಟಿವೆ. ತಮ್ಮ ತಮ್ಮ ಮತಗಳು ಮತಪಟ್ಟಿಯಿಂದ ಮಿಸ್ ಆಗಬಾರದು ಅಂತ ಬಿಎಲ್ಒಗಳನ್ನ ಅಂದ್ರೆ ಬೂತ್ ಲೆವೆಲ್ ಏಜೆಂಟ್ಗಳನ್ನ ನೇಮಿಸಿಕೊಂಡಿದ್ದಾರೆ. ಈ ನಡುವೆ ಮತದಾರರು ತಮ್ಮ ಹೆಸರನ್ನ ಮತಪಟ್ಟಿಯಲ್ಲಿರುವಂತೆ ನೋಡಿಕೊಳ್ಳಿ, ಇಲ್ಲವಾದ್ರೆ ಸರ್ಕಾರಿ ಯೋಜನೆ ಸಿಗಲ್ಲ ಅಂತ ಕಾಂಗ್ರೆಸ್ ದಾಳ ಉರುಳಿಸಿದೆ. ಮತಪಟ್ಟಿಯಲ್ಲಿ ಹೆಸರಿಲ್ಲದಿದ್ರೆ ಮತದಾನದ ಹಕ್ಕು ಕಳೆದುಕೊಂಡ್ರೆ ನಿಮಗೆ ಸರ್ಕಾರಿ ಯೋಜನೆ ಸಿಗಲ್ಲ. ರಾಜ್ಯದವರಲ್ಲದಿದ್ರೆ ಮತದಾರರಲ್ಲದಿದ್ರೆ ಗ್ಯಾರಂಟಿ ಯಾಕೆ ಕೊಡಬೇಕು ಅಂತ ಖುದ್ದು ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಏನು ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದಾರೆ, ಸರ್ಕಾರದ ಸೌಲಭ್ಯ ಕೊಟ್ಟಿದ್ದಾರೆ, ಅದನ್ನೆಲ್ಲ ನಿಲ್ಲಿಸ್ತಾ ಇದ್ದಾರೆ. ಬಿಹಾರಲ್ಲಿ ನಿಲ್ಲಿಸ್ತಾ ಇದ್ದಾರೆ, ವೆಸ್ಟ್ ಬೆಂಗಾಲ್ ನಿಲ್ಲಿಸ್ತಾ ಇದ್ದಾರೆ, ಬೇರೆ ಕಡೆ ಎಲ್ಲ ನಿಲ್ಲಿಸ್ತಾ ಇದ್ದಾರೆ. ಅದೇ ಮಾನದಂಡ ನಮ್ಮ ರಾಜ್ಯಕ್ಕೂ ಬರ್ಬೋದು. ಈಗ ಅವ್ನು ಮತದಾರ ಇಲ್ಲದೆ ಹೋದ್ಮೇಲೆ ನಾವು ಯಾಕೆ ಗ್ಯಾರಂಟಿ ಹಣವನ್ನು ಕೊಡಬೇಕು? ಎಲ್ಲೋ ವೋಟ್ ಇಟ್ಕೊಂಡು ಎಲ್ಲೋ ಗ್ಯಾರಂಟಿ, ಇಲ್ಲಿ ವೋಟ್ ಮತದಾರ ಇತ್ತು ಅಂದ್ರೆ ಅವ್ನಿಗೆ ಕೊಡೋಣ. ಓಲ್ಡ್ ಏಜ್ ಪೆನ್ಷನ್ ಇರಲಿ, ವಿಡೋ ಪೆನ್ಷನ್ ಇರಲಿ, ಗೃಹ ಜ್ಯೋತಿ ಇರಲಿ, ಗೃಹಲಕ್ಷ್ಮಿ ಇರಲಿ, ಅನ್ನಭಾಗ್ಯ ಇರಲಿ, ಯಾವುದೇ ಆಗಲಿ ಸರ್ಕಾರದ ಸೌಲಭ್ಯ ನಿಮಗೆ ತಲುಪಬೇಕಾದ್ರೆ ಮನೆಗಳಿರ್ಬೋದು, ಸೈಟ್ ಇರ್ಬೋದು, ಯಾವುದೇ ಸರ್ಕಾರದ ಸ್ಕೀಮ್ನಲ್ಲಿ ನೀವೇನಾದ್ರು ಪಡ್ಕೊಳ್ಬೇಕಾದ್ರೆ ಮೂಲ ನಿಮಗೆ ಮತದಾನದ ಹಕ್ಕನ್ನ ತಾವು ಇಟ್ಕೊಳ್ಳೇಬೇಕಾಗ್ತದೆ. ಎಸ್, ಮತದಾನದ ಹಕ್ಕಿದ್ರಷ್ಟೇ ಗ್ಯಾರಂಟಿ ಅಂದಿರೋ ಡಿಕೆ ತಮ್ಮ ನಿವಾಸದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ತಮ್ಮ ಕೈಯಾರೆ ಅಪ್ಲಿಕೇಶನ್ ಭರ್ತಿ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಹೇಗೆ ಲಾಗಿನ್ ಮಾಡಬೇಕು, ಡೌನ್ಲೋಡ್ ಹೇಗೆ ಮಾಡಬೇಕು ಅಂತ ಕೇಳಿದ್ದಾರೆ. ಅಧಿಕಾರಿಗಳು ಸಿಎಂ ಫೋನ್ನಲ್ಲೇ ಆಪ್ ಡೌನ್ಲೋಡ್ ಹೇಳ್ಕೊಟ್ಟಿದ್ದಾರೆ. ಫೋನ್ನಲ್ಲಿ ಆಪ್ ಯೂಸ್ ಮಾಡೋದು ಜನರಿಗೆ ಗೊತ್ತಾಗಬೇಕು. ಇದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅಂತ ಸಿಎಂ ಡಿಕೆ ಅಧಿಕಾರಿಗಳಿಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿದ್ದಾರೆ. ಎಸ್ಐಆರ್ ಸಂಬಂಧ ಇರುವ ಗೊಂದಲಗಳ ಬಗ್ಗೆ ಪ್ರಶ್ನೆ ಕೇಳಿ ಉತ್ತರ ಪಡೆದುಕೊಂಡಿದ್ದಾರೆ. ಇದೆಲ್ಲವೂ ಜನರಿಗೆ ಗೊತ್ತಾಗಬೇಕು ಅಂದಿದ್ದಾರೆ. ಇನ್ನು ಎಸ್ಐಆರ್ ಪ್ರಕ್ರಿಯೆ ಶುರುವಾಗ್ತಿದ್ದಂತೆ ರಾಜಕೀಯ ಜಟಾಪಟಿ ಶುರುವಾಗಿದೆ. ಎಸ್ಐಆರ್ಗೆ ಕಾಂಗ್ರೆಸ್ ಆರಂಭದಲ್ಲೇ ಅಡೆತಡೆ ಮಾಡ್ತಿದೆ ಅಂತ ಆರೋಪಿಸಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟ ಸಚಿವ ಪ್ರಿಯಾಂಕ್ ಖರ್ಗೆ, ನಾವು ಎಸ್ಐಆರ್ ವಿರುದ್ಧ ಇಲ್ಲ, ಆದ್ರೆ ನಾವು ಕೇಳಿರೋ 12 ಪ್ರಶ್ನೆಗಳಿಗೆ ಅವರು ಉತ್ತರ ಕೊಟ್ಟು ಮತದಾರರ ಪಟ್ಟಿ ಪರಿಷ್ಕರಿಸಲಿ ಅಂದಿದ್ದಾರೆ. ನನಗನ್ಸುತ್ತೆ ರಾಜ್ಯ ಸರ್ಕಾರ ಎಲ್ಲೋ ಒಂದ್ ಕಡೆ ಈ ಎಸ್ಐಆರ್ಗೆ ಸರಿಯಾದಂತ ಅಧಿಕಾರಿಗಳನ್ನೇ ಆಗ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಈ ಎಸ್ಐಆರ್ಗೆ ಅಡೆತಡೆ ಮಾಡುವಂತದಕ್ಕೆ ಪ್ರಾರಂಭದಲ್ಲೇ ಖ್ಯಾತೆಯನ್ನ ಶುರು ಮಾಡಿದ್ದಾರೆ. ಆತಂಕ ಎಲ್ಲಿದೆ ಇವರೇ? ಅವರಿಗೆ ನಾನು ಅದೇ ಹೇಳೋದಿವ್ರೆ, ಸಾಮಾನ್ಯ ಪ್ರಜ್ಞೆ ಇದ್ದು ಮಾತಾಡಿದ್ರೆ ನಾವು ಮಾತಾಡ್ಬೋದು, ಉಡಾಫೆಯಾಗಿ ಮಾತಾಡಿದ್ರೆ ಏನು ಉತ್ತರ ಕೊಡ್ಬೋದು? ನಾವು ಎಸ್ಐಆರ್ ವಿರುದ್ಧ ಇದೀವಿ ಅಂತ ಹೇಳಿದೀವ? ನಾನು ಹೇಳ್ತಾ ಇದ್ದೀನಲ್ಲ, 12 ಪ್ರಶ್ನೆಗಳಲ್ಲಿ ಯಾವ ಪ್ರಶ್ನೆ ಇಲ್ಲಾಜಿಕಲ್ ಇದೆ, ಅನ್ಕಾನ್ಸ್ಟಿಟ್ಯೂಷನಲ್ ಇದೆ, ಇಲ್ಲಿಗಲ್ ಇದೆ ಹೇಳ್ಬಿಡ್ಲಿ ನಮ್ಗೆ. ಇನ್ನು ಕಾಂಗ್ರೆಸ್ನಿಂದ 52,000, ಬಿಜೆಪಿಯಿಂದ 48,000 ಬಿಎಲ್ಒಗಳನ್ನ ನೇಮಿಸಲಾಗಿದೆ. ಏಜೆಂಟ್ ಪಕ್ಷದ ಫೋಟೋ ಹಾಕುವಂತಿಲ್ಲ, ಆದ್ರೂ ಚಾಮರಾಜಪೇಟೆಯಲ್ಲಿ ಜಮೀರ್ ಫೋಟೋ ಹಾಕೊಂಡಿದ್ದಾರೆ ಅಂತ ಅಶೋಕ್ ಗುಡುಗಿದ್ದಾರೆ. ಇದರ ಜೊತೆಗೆ ಅಧಿಕಾರಿಗಳನ್ನು ದುರುಪಯೋಗ ಮಾಡಿಕೊಳ್ತಿದ್ದಾರೆ ಅಂತ ಬಿಜೆಪಿ ಕೆಂಡಕಾರಿದೆ. ಬಿಎಲ್ಎ ಅಧಿಕಾರಿ ತಾನೇ ಯಾರು ಇವಾಗ ಬಿಎಲ್ಎ ಟು ನಮ್ಮ ಪಾರ್ಟಿ ಮಾಡಿದ್ರೂ ಕೂಡ ಅವ್ರು ಯಾರೂ ಕೂಡ ಎಲೆಕ್ಷನ್ ಕಮಿಷನರ್ ಕೊಡುವಂತ ಇದರಲ್ಲಿ ಯಾವುದೇ MLA ಫೋಟೋ, MP ಫೋಟೋ, ಪಾರ್ಟಿ ಸಿಂಬಲ್ ಹಾಕೋಣಗಿಲ್ಲ. ಆದ್ರೆ ಇಲ್ಲಿ ಹಾಕೊಂಬಿಟ್ಟಿದ್ದಾರೆ. ಯಾವುದೇ ಒಬ್ಬ ಮತದಾರರ ಹೆಸರನ್ನು ಕೈ ಬಿಡಬಾರ್ದು ಅನ್ನೋದ್ರ ಬದಲಿಗೆ ನೀವೇನು ಡೈರೆಕ್ಷನ್ ಕೊಟ್ಟಿದ್ದೀರಿ, ಅಲ್ಪಸಂಖ್ಯಾತರದ್ದು ಒಂದು ಓಟು ಕೈ ಬಿಟ್ಟು ಹೋಗಬಾರ್ದು ಅಂದ್ರೆ ಅವ್ರು ಮಾತ್ರ ಭಾರತದ ಪ್ರಜೆಗಳ. ಇದರಲ್ಲಿ ಏನೋ ಇರೋರು ಓಟ್ನ ತೆಗಿಸ್ಬೇಕು ಅನ್ನೋದು ಕಾಂಗ್ರೆಸ್ನವ್ರು ಅಪಪ್ರಚಾರ ಮಾಡ್ತಾರೆ. ಇಲ್ಲಿ ಯಾರು ಓಟು ತೆಗಿಸಲ್ಲ. ಆದರೆ ಅವ್ರಿಗೇನೊಂದು ಆತಂಕ ಅಂದರೆ ಈ ದೇಶದಲ್ಲಿ ಎಲ್ಲ ಚುನಾವಣೆಗಳು ನಿರಂತರವಾಗಿ ಸೋಲ್ಕೊಂಡ್ಬರ್ತಿದ್ದಾರೆ. ಆ ತಿರಸ್ಕಾರವನ್ನು ಮುಚ್ಕೊಳ್ಳೋದಕ್ಕೆ ಏನು ಮಾಡ್ತಾ ಇದ್ದಾರೆ, ಮುಸಲ್ಮಾನರ ಮತದಾರಗಳನ್ನು, ಅಲ್ಪಸಂಖ್ಯಾತರ ಮತದಾರಗಳನ್ನು ರಿಮೂವ್ ಮಾಡಿಸಿ ಚುನಾವಣೆಯಲ್ಲಿ ಗೆಲ್ತಾ ಇದ್ದಾರೆ ಅಂತೇಳಿ ಅಪಪ್ರಚಾರ ಮಾಡ್ತಿದ್ದಾರೆ. ದೇಶದಲ್ಲಿ ಯಾವೊಬ್ಬ ಮತದಾರರ ಹೆಸರುಗಳನ್ನು ಭಾರತೀಯ ಜನತಾ ಪಕ್ಷ ಆಗಲಿ, ಎಲೆಕ್ಷನ್ ಕಮಿಷನ್ ಇಸ್ ಇಂಡಿಪೆಂಡೆಂಟ್ ಬಾಡಿ. ಈ ನಡುವೆ ಇಂಡಿಯಾ ಒಕ್ಕೂಟದ ಪಕ್ಷಗಳು ಸುಪ್ರೀಂ ಕೋರ್ಟ್ನ ಸಿಜೆಐಗೆ ಪತ್ರ ಬರೆದಿವೆ. ಆಯೋಗದ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ನ್ಯಾಯಾಂಗ ಮಧ್ಯಪ್ರವೇಶಿಸಬೇಕು ಅಂತ ಒತ್ತಾಯಿಸಿವೆ.
ಬ್ಯೂರೋ ರಿಪೋರ್ಟ್ TV9.